ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ವೆಜ್ ದಮ್ ಬಿರಿಯಾನಿ. ನೀವಂತೂ ನಾನ್ ವೆಜ್ ಇರುವಂಥ ಬಿರಿಯಾನಿನ ಮರ್ತೇ ಬಿಡ್ತೀರ. ಈ ವೆಜ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಮತ್ತು ಸಾಮಗ್ರಿಗಳು ಏನೇನು ಬೇಕಂತ ನೋಡೋಣ ಬನ್ನಿ. ನಾನಿಲ್ಲಿ 1/4 ಕಪ್ ಆಗೋಷ್ಟು ಆಲೂಗಡ್ಡೆ, 1/4 ಕಪ್ ಆಗೋಷ್ಟು ಗಜ್ಜರಿ, 1 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹುರಿದಿರೋ ಅಂಥ ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಹಸಿ ಬಟಾಣಿ, ನೆಕ್ಸ್ಟು ಬೀನ್ಸು 1/4 ಕಪ್ಪು, ನೆಕ್ಸ್ಟು ಆಲ್ ಸ್ಪೈಸಸ್ಸು. ನಾನಿಲ್ಲಿ 4 ಟೇಬಲ್ ಸ್ಪೂನು ಮೊಸರು ಮತ್ತು ಕಾಳು ಮೆಣಸು 3, ಚಕ್ಕೆ, ಮೊಗ್ಗು ಮತ್ತು ಹೂವು, 2 ಏಲಕ್ಕಿ, ಲವಂಗ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಅರ್ಧ ಟೇಬಲ್ ಸ್ಪೂನು ಜೀರಿಗೆ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ, ನೆಕ್ಸ್ಟು ಅದಕ್ಕೇ ಅರ್ಧ ಟೇಬಲ್ ಸ್ಪೂನು ಕಸ್ತೂರಿ ಮೆಂತಿ. ಇವಾಗ ನಾನು 1 ಕಪ್ ಆಗೋಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಎಲ್ಲ ತರಕಾರಿಗಳನ್ನ ಹಾಕೊಳ್ಳೋಣ ಬನ್ನಿ. ಆಲೂಗಡ್ಡೆ 1/4 ಕಪ್ಪು, 1/4 ಕಪ್ ಆಗೋಷ್ಟು ಗಜ್ಜರಿ, 1/4 ಕಪ್ ಆಗೋಷ್ಟು ಹಸಿ ಬಟಾಣಿ, 1/4 ಕಪ್ ಆಗೋಷ್ಟು ಬೀನ್ಸು. ನೋಡಿ, ಸಣ್ಣದಾಗಿ ಎಲ್ಲನೂ ಕಟ್ ಮಾಡಿ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು ನಾನು ಮನೆಯಲ್ಲೇ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ. ನೆಕ್ಸ್ಟು 4 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು, ನೆಕ್ಸ್ಟು ಅದಕ್ಕೇ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ನೆಕ್ಸ್ಟು ಸ್ವಲ್ಪ ಸ್ಲೈಸಾಗಿ ಕಟ್ ಮಾಡಿರೋಂಥ ಟೊಮೊಟೊ, ನಾನು ಸಣ್ಣದಾಗಿ ಕಟ್ ಮಾಡಿಲ್ಲ. ನೆಕ್ಸ್ಟು ಕಟ್ ಮಾಡಿರೋಂಥ 2 ಹಸಿಮೆಣಸಿನ್ಕಾಯಿ, ನಾನಿಲ್ಲಿ ಹುರಿದುಬಿಟ್ಟು ತೊಗೊಂಡಿರೋಂಥ ಈರುಳ್ಳಿ ಗೋಲ್ಡನ್ ಬಣ್ಣ ಬಂದಿದೆ ಆ ಥರ ಹುರಿದು ತೊಗೊಂಡಿದ್ದೀನಿ. ನೆಕ್ಸ್ಟು ಆಲ್ ಪುಡಿ ಮಸಾಲೆ ಪುಡಿ ತೊಗೊಂಡಿದ್ದೀನಿ, ಹಾಕ್ತಾಯಿದ್ದೀನಿ ನೋಡಿ. ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ ಮತ್ತು ಕಸ್ತೂರಿ ಮೆಂತಿ ಎಲ್ಲನೂ ಹಾಕಿ ಈ ಥರ ಚೆನ್ನಾಗೆ ಕೈಯಿಂದನೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಅಂದರೆ ಮಸಾಲೆ ಎಲ್ಲನೂ ಅದಕ್ಕೇ ಹಿಡ್ಕೋಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ತರಕಾರಿಗಳಲ್ಲೇ ಖಾರ, ಉಪ್ಪು ಮತ್ತು ಟೊಮೊಟೊ, ಕೊತ್ತಂಬರಿ ಎಲ್ಲನೂ ಹಾಕಿದ್ದೀನಿ. ನೆಕ್ಸ್ಟು ಅರಿಶಿಣ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಎಲ್ಲನೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು 10 ನಿಮಿಷ ನೆನೆಯಲು ಬಿಡ್ತೀನಿ. ನೆಕ್ಸ್ಟು ಈ ಕಡೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಪಾತ್ರೆ ಇಟ್ಟು ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ ಎಣ್ಣೆಲೇ ಫ್ರೈ ಮಾಡಿರೋಂಥ ಈರುಳ್ಳಿನ ಅದು ಎಣ್ಣೆ ಉಳಿದಿತ್ತು, ಅದನ್ನೇ ಇದಕ್ಕೆ ರೈಸ್ಗೆ ಬಳಸ್ತಾಯಿದ್ದೀನಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ನೆಕ್ಸ್ಟು 10 ನಿಮಿಷ ಆಗಿದೆ. ತರಕಾರಿ ಕೂಡ ಚೆನ್ನಾಗಿ ನೆಂದಿದೆ ಮಸಾಲೆಯಲ್ಲಿ. ಇವಾಗ ಅದನ್ನು ಬಿಸಿ ಫ್ಯಾನ್ಗೆ, ಅಂದರೆ ಎಣ್ಣೆ ಕಾದಿದೆಯಲ್ಲ ಆ ಫ್ಯಾನ್ಗೆ ಹಾಕ್ತಾಯಿದ್ದೀನಿ, ಪಾತ್ರೆಗೆ. ನೋಡಿ, ಎಲ್ಲನೂ ಹಾಕಿ ಈ ಥರ ಚೆನ್ನಾಗಿ ಇವಾಗ ಅದನ್ನು ಮಿಕ್ಸ್ ಮಾಡಬೇಕು, ಅಂದರೆ ಹುರಿಬೇಕು ಚೆನ್ನಾಗಿ ಎಣ್ಣೆಲೇ. ಖಾರ, ಉಪ್ಪು ಮತ್ತು ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲ ಹಾಕಿದ್ದೀನಲ್ಲ, ಮಸಾಲೆ ಪುಡಿ, ಬಿರಿಯಾನಿ ಮಸಾಲೆ ಪುಡಿ ಎಲ್ಲ ಹಾಕಿದ್ದೀನಲ್ಲ, ಅದು ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇವಾಗ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಬೇಯಲು ಬಿಡ್ತಿದ್ದೀನಿ. ಬಿಟ್ಟ ಮೇಲೆ ನೆಕ್ಸ್ಟು ಮತ್ತೆ 2 ನಿಮಿಷ ಆದಮೇಲೆ ಅದನ್ನು ತೆಗಿತಿದ್ದೀನಿ. ತೆಗೆದು 2 ನಿಮಿಷಕ್ಕೇ ಮುಚ್ಚಿ ತೆಗಿತಾಯಿದ್ದೀನಿ ನಾನು. ಏನಕ್ಕಂದರೆ ತಳ ಹಿಡಿಬಾರ್ದಲ್ವ, ಅದಕ್ಕೋಸ್ಕರ. ಮತ್ತು ತರಕಾರಿನೂ ಬೇಯಬೇಕು. ನಾನು ಇಲ್ಲಿ ತರಕಾರಿನ ಬೇಯಿಸಿಬಿಟ್ಟು ಹಾಕಿದ್ದಿಲ್ಲ, ಹಾಗೇ ಹಾಕಿದ್ದೀನಿ. ಅದಕ್ಕೋಸ್ಕರ ನೋಡಿ, ಇದನ್ನು ಮತ್ತೆ ಈ ಥರ ತಳ ಹಿಡಿಬಾರ್ದು ಅಂತ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮತ್ತೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಮುಚ್ಚಿ ಮತ್ತೆ 2 ರಿಂದ 3 ನಿಮಿಷ ಬೇಯಲು ಬಿಡ್ತೀನಿ. ನೋಡಿ, ಇವಾಗ ಮತ್ತೆ ತೆಗಿತಾಯಿದ್ದೀನಿ. ಇವಾಗ ತೆಗೆದ್ಮೇಲೆ ಮತ್ತೆ ಅದಕ್ಕೇ ಸ್ವಲ್ಪ 1/4 ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ಏನಕ್ಕಂದರೆ ತರಕಾರಿ ಇಲ್ಲಿ ಎಣ್ಣೆಲಿ ಇಷ್ಟೊತ್ತನ ಎಣ್ಣೆಲಿ ಬೇಯ್ತಾಯಿತ್ತು. ಇವಾಗ ಸ್ವಲ್ಪ ನೀರಲ್ಲಿ ಬೇಯಿಸ್ಕೊತಿದ್ದೀನಿ. ಇವಾಗ ನೀರು ಹಾಕಿ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿ ಇಲ್ಲಿ ಬೇಯಲು ಬಿಡ್ತೀನಿ. ನೆಕ್ಸ್ಟು ಈ ಕಡೆ ಒಂದು ಪಾತ್ರೆಗೆ ನಾನು ನೀರು ತೊಗೊಂಡಿದ್ದೀನಿ. ನೀರು ಹಾಕಿ
ಏನಕ್ಕಂದರೆ ಇಲ್ಲಿ ರೈಸ್ ಬೇಯಲು ಬಿಡ್ತೀನಿ ನಾನು, ಅದಕ್ಕೋಸ್ಕರ ಇವಾಗ ಆಲ್ ಸ್ಪೈಸಸನ್ನು ಈ ನೀರಲ್ಲೇ ಹಾಕ್ತಾಯಿದ್ದೀನಿ. ನೋಡಿ, ಜೀರಿಗೆ ಅರ್ಧ ಟೇಬಲ್ ಸ್ಪೂನು, ಮತ್ತು ಲವಂಗ, ದಾಲ್ಚಿನ್ನಿ, ಏಲಕ್ಕಿ, ಪತ್ರಿ, ಮೊಗ್ಗು, ಹೂವು ಎಲ್ಲನೂ ಹಾಕ್ತಾಯಿದ್ದೀನಿ. ಇದಕ್ಕೇ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ನೀರಲ್ಲೇ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟು ಅದಕ್ಕೇ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ರೈಸು ಸ್ವಲ್ಪ ಉದುರಾಗಿ ಬರುತ್ತೆ, ಅಂಟು ಬರಲ್ಲ. ಇವಾಗ ಅದನ್ನು ನೀರು ಕುದಿಯೋಕ್ಕೆ ಲಿಡ್ ಕ್ಲೋಸ್ ಮಾಡಿ ಬಿಟ್ಟಿದ್ದೆ. ಇವಾಗ ನೋಡಿ, ನೀರು ಎಷ್ಟು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾನು 10 ನಿಮಿಷ ಬಾಸ್ಮತಿ ರೈಸನ್ನು ನೆನೆಯಲ್ಲಿ ಇಟ್ಟಿದ್ದೆ. ಇವಾಗ ಅದನ್ನು ಅಕ್ಕಿನ ಇದರಲ್ಲಿ ಹಾಕ್ತಾಯಿದ್ದೀನಿ, ಬಾಸ್ಮತಿ ರೈಸನ್ನು. ನೋಡಿ, ಈ ಥರ ಸ್ವಲ್ಪ ಅಕ್ಕಿ ಹಾಕಿ ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಸ್ವಲ್ಪ ಬೇಯಲು ಬಿಡ್ತೀನಿ ನಾನು. ನೆಕ್ಸ್ಟು ಈ ಕಡೆ ತರಕಾರಿ ಬೆಂದಿದೆ ಅಂತ ನೋಡೋಣ ಬನ್ನಿ. ನೋಡಿ, ತರಕಾರಿ ಇನ್ನೂ ಬೆಂದಿದೆ, ಆದರೂ ಇನ್ನೂ ಬೇಯಬೇಕದು ಸ್ವಲ್ಪ. ಮತ್ತೆ ಅದನ್ನು ಈ ಥರ ಏನಕ್ಕಂದರೆ ತಳ ಹಿಡಿಬಾರ್ದಲ್ವ, ಅದಕ್ಕೇ ಇವಾಗ ಒಂದು 80% ಬೆಂದಿದೆ, ಇನ್ನೂ ಬೇಯಬೇಕು. ಅದಕ್ಕೋಸ್ಕರ ನಾನು ಒಂದು 2 ನಿಮಿಷ ಬೇಯಲು ಬಿಡ್ತೀನಿ. ಇವಾಗ ನೆಕ್ಸ್ಟು ಈ ಕಡೆ ರೈಸ್ ಬೇಯಲು ಬಿಟ್ಟಿದ್ನಲ್ಲ, ಅದಕ್ಕೇ 3ರಿಂದ 4 ಹನಿ ಆಗೋಷ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಂಬೆ ರಸ ಏನಕ್ಕಂದರೆ ಟೇಸ್ಟು ಚೆನ್ನಾಗೂ ಬರುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ, ಮತ್ತು ರೈಸೂ ಅಂಟು ಬರಲ್ಲ, ಅದಕ್ಕೋಸ್ಕರ ಉದುರಾಗಿ ಬರುತ್ತೆ. ಇವಾಗ ಮತ್ತೆ ಅದನ್ನು ಮುಚ್ಚಳ ಮುಚ್ಚಿ ಬೇಯಲು ಬಿಡ್ತೀನಿ. ನೆಕ್ಸ್ಟು ಈ ಕಡೆ ಮುಚ್ಚಳ ಮುಚ್ಚಿ ಬೇಯಲು ಬಿಟ್ಟಿರ್ತೀನಲ್ಲ ತರಕಾರಿಯನ್ನು, ನೋಡಿ ಎಲ್ಲ ನೀರೆಲ್ಲ ಹಿಂಗಿದೆ, ಎಲ್ಲ ತರಕಾರಿ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲ ತರಕಾರಿ, ಬರೀ ಆಯಿಲ್ ಮಾತ್ರ ಉಳಿದಿದೆ, ನೀರು ಒಂದು ಸ್ವಲ್ಪನೂ ಕಾಣ್ತಿಲ್ಲ ಅದರಲ್ಲಿ. ಇವಾಗ ತರಕಾರಿ ಬೆಂದಿದೆ ಅಂತ ಇದು ಒಂದು 90% ಬೆಂದಿದೆ ಅಲ್ವಾ. ಇವಾಗ ಇದನ್ನು ಸ್ವಲ್ಪ ಅದರಿಂದ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ತರಕಾರಿನ ಒಂದು ಬೌಲ್ಗೆ ತಕ್ಕೊತಿದ್ದೀನಿ, ಅಂದರೆ ಲೇಯರಲ್ಲಿ ಹಾಕಬೇಕಲ್ಲ ಅದಕ್ಕೆ. ಇವಾಗ ನೋಡಿ, ಇವಾಗ 90% ಬೆಂದಿರೋಂಥ ರೈಸನ್ನ, ಬಾಸ್ಮತಿ ರೈಸನ್ನ ಇದಕ್ಕೆ ತರಕಾರಿಗೆ ಹಾಕ್ತಾಯಿದ್ದೀನಿ. ಅಂದರೆ ಇದು ದಮ್ ಹಿಡಿಯೋಕ್ಕೆ ಅಂತ, ತರಕಾರಿ ಮತ್ತು ರೈಸು ಕೂಡ ಎಲ್ಲನೂ ದಮ್ ಹಿಡಿಬೇಕಲ್ವ, ಅದಕ್ಕೋಸ್ಕರ ನೋಡಿ ಈ ಥರ ಲೇಯರಾಗಿ ಹಾಕಿ ಒಂದು ಲೇಯರ್ ಹಾಕಿದ್ದೀನಿ ನಾನು. ಇವಾಗ ಆವಾಗಲೇ ತಕ್ಕೊಂಡಿರೋಂಥ ತರಕಾರಿನ, ಬೆಂದಿರೋ ತರಕಾರಿಯನ್ನು ಇವಾಗ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಹಾಕಿ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಇದ್ರ ಮೇಲೆ ಪುದೀನಾನು ಹಾಕ್ಬೋದು, ಸಣ್ಣದಾಗಿ ಕಟ್ ಮಾಡಿಕೊಂಡು. ನಾನಿಲ್ಲಿ ಕೊತ್ತಂಬರಿ ಮಾತ್ರ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮತ್ತೆ ಇದ್ರ ಮೇಲೇ ಇನ್ನೊಂದು ಲೇಯರು ಬೇಯಿಸಿರೋ ಅಂಥ ರೈಸನ್ನ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲನೂ ರೈಸನ್ನು ಹಾಕಿದ್ದೀನಿ, 2 ಲೇಯರ್ ಮಾಡಿದ್ದೀನಿ ನಾನು. ಇದಕ್ಕೇ ಆವಾಗಲೇ ಸ್ವಲ್ಪ ಫ್ರೈ ಮಾಡಿದ್ದೀನಿ ಅಂತ ಹೇಳಿದ್ನಲ್ವ ಈರುಳ್ಳಿನ, ಇವಾಗ ಸ್ವಲ್ಪ ತಗೊಂಡಿದ್ದೆ ಅದರಲ್ಲಿಂದ. ಇವಾಗ ಅದಕ್ಕೆ ಸ್ವಲ್ಪನೇ ಈರುಳ್ಳಿನ ಫ್ರೈ ಮಾಡಿರೋಂಥ ಹಾಕ್ತಾಯಿದ್ದೀನಿ. ಮೇನ್ ಅಂದರೆ ಇದಕ್ಕೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ, ಹುರಿದಿರೋ ಅಂಥ ಈರುಳ್ಳಿ. ಬಾಯಲ್ಲಿ ತಿಂತಾಯಿದ್ರೆ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು, ಜಾಸ್ತಿ ಹೊತ್ತಿಸಬಾರ್ದು. ಅದಕ್ಕೋಸ್ಕರ ನೋಡಿ ಈ ಥರ ಕೆಂಪು ಬಣ್ಣ ಬರಬೇಕು, ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕಲರ್ ಫುಡ್ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ 4ರಿಂದ 5 ಲೇಯರ್ ಆಗುವಂಥ ಸ್ವಲ್ಪನೇ, ಅಷ್ಟು ಏನು ಹಾಕ್ತಾಯಿಲ್ಲ, ಸ್ವಲ್ಪನೇ ಕಲರ್ ಫುಡ್ ಹಾಕ್ತಾಯಿದ್ದೀನಿ. ಕಲರ್ ಫುಡ್ ಹಾಕಿ ಇದನ್ನು ದಮ್ ಕಟ್ಟೋಕ್ಕೆ 10 ನಿಮಿಷ ಬಿಡ್ತೀನಿ ನಾನು. ಕೆಳಗಡೆ ನಾನು ಲೋ ಫ್ಲೇಮಲ್ಲಿ ಬಿಡ್ತಿದ್ದೀನಿ, ಕೆಳಗಡೆ ಹಂಚಿಟ್ಟಿದ್ದೀನಿ ನಾನು. ಹಂಚ ಮೇಲೆ ಈ ಪಾತ್ರೆ ಇಟ್ಟು ದಮ್ ಕಟ್ಟಿದ್ದೀನಿ. ನೋಡಿ, 10 ನಿಮಿಷ ಆಗಿದೆ. ನೋಡಿ, ರೈಸು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ. ಆವಾಗಲೇ ನಾವು ಹಾಕಬೇಕಾದ್ರೆ ಅರಳಿದಿಲ್ಲಲ್ಲ, ಇವಾಗ ಎಷ್ಟು ಚೆನ್ನಾಗಿ ಅರಳು ಬಂದಿದೆ ನೋಡಿ ರೈಸು, ಬಾಸ್ಮತಿ ರೈಸು. ನೋಡಿ, ತರಕಾರಿನೂ ಚೆನ್ನಾಗಿ ಬಂದಿದೆ ನೋಡಿ, ನೀರು ಏನೂ ಇಲ್ಲ. ಇದನ್ನು ತಟ್ಟೆಗೆ ಹಾಕೊಳ್ಳೋಣ ಬನ್ನಿ. ನೋಡಿ, ಎಲ್ಲ ತಟ್ಟೆಗೆ ಹಾಕೊಂಡಿದ್ದೀನಿ ಯಾವ ಥರ ಬಂದಿದೆ ಅಂತ. ಹೊರಗಡೆ ವೆಜ್ಜು ಪಲಾವ್ ತಿನ್ನೋ ಬದಲು ಮನೆಯಲ್ಲೇ ಸಾಮಗ್ರಿಗಳನ್ನು ತೊಗೊಂಡು, ತರಕಾರಿಗಳನ್ನು ತೊಗೊಂಡು, ತರಕಾರಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಉಪಯೋಗ. ಈ ಥರ ಡಿಫ್ರೆಂಟಾಗಿ ಮನೆಯಲ್ಲೇ ವೆಜ್ ಪಲಾವ್ ಮಾಡ್ಕೊತೀನಿ.
ನಾನ್ ವೆಜ್ ತಿನ್ನೋರು ಈ ಥರನೂ ವೆಜ್ ಪಲಾವ್ನ ಮನೆಯಲ್ಲೇ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು ದಮ್ ಕಟ್ಟಿ. ಮತ್ತು ಅದ್ರ ಜೊತೆ ಮೊಸರಿದ್ದರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಈ ರೆಸಿಪಿನ ಶೇರ್ ಮಾಡಿ. ಇಲ್ಲಿವರೆಗೂ ನನ್ನ ಚಾನಲನ್ನು ನೋಡಿದ್ದವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.